ಸ್ನೇಹಿತರೆಲ್ಲರಿಗೂ ಎಸ್ಎನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಕಾರ್ಖಾನೆಗಳ ಮೇಲ್ಚಾವಣಿಯ ಮೇಲೆ ಈ ರೀತಿಯ ತಿರುಗುವ ಮಷಿನ್ಗಳನ್ನು ಯಾಕೆ ಇಟ್ಟಿರ್ತಾರೆ ಗೊತ್ತಾ? ನೀವು ಕೂಡ ನಿಮ್ಮ ಸುತ್ತಲಿನ ಕಾರ್ಖಾನೆಗಳ ಮೇಲ್ಚಾವಣಿಯ ಮೇಲೆ ಸ್ಟೇನ್ಲೆಸ್ ಸ್ಟೀಲ್ನಿಂದ ಮಾಡಿದ ಸಣ್ಣ ಪಾತ್ರೆಯಂತಹ ಆಕಾರವನ್ನು ನೋಡಿರ್ಬೋದು. ಸೂರ್ಯನ ಬೆಳಕಿನಲ್ಲಿ ಇದು ತುಂಬ ಪ್ರಕಾಶಮಾನವಾಗಿ ಕಾಣುತ್ತೆ. ಆದರೆ ಈ ಮಷಿನ್ ಯಾಕೆ ಬಳಸಲಾಗತ್ತೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ಸುತ್ತಲೂ ಇಂತಹ ಅನೇಕ ವಿಷಯಗಳನ್ನು ನೋಡ್ತೇವೆ, ಅದರ ಬಗ್ಗೆ ತಿಳ್ಕೊಳ್ಳಲು ಬಯಸ್ತೇವೆ. ಅಂತಹ ವಿಷಯಗಳಲ್ಲಿ ಫ್ಯಾಕ್ಟರಿಗಳ ಮೇಲೆ ಸ್ಟೀಲ್ ಪಾತ್ರೆಯಂತೆ ಕಾಣುವ ತಿರುಗುವ ಮಷಿನ್ ಕೂಡ ಒಂದು. ಇಂಥ ಮಷಿನ್ಗಳನ್ನು ವಿಂಡೋ ಟರ್ಬೋ ವೆಂಟಿಲೇಟರ್ ಅಂತ ಕರೀತಾರೆ. ಇದಲ್ಲದೆ ಏರ್ ವೆಂಟಿಲೇಟರ್, ಟರ್ಬೈನ್ ವೆಂಟಿಲೇಟರ್, ರೂಫ್ ಎಕ್ಸ್ಟ್ರಾಕ್ಟರ್ ಮುಂತಾದ ಹಲವು ಹೆಸರುಗಳಿಂದ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ದೊಡ್ಡ ಕಾರ್ಖಾನೆಗಳು ಹಾಗೂ ಅನೇಕ ದೊಡ್ಡ ರೈಲು ನಿಲ್ದಾಣಗಳ ಮೇಲ್ಚಾವಣಿಗಳ ಮೇಲೆ ತಿರುಗೋದನ್ನ ಕಾಣಬಹುದು. ಈ ತಿರುಗೋ ಮಷಿನ್ನ ಕಾರ್ಯವೇನು? ಮೇಲ್ಚಾವಣಿಯಲ್ಲಿ ಅಳವಡಿಸಲಾಗಿರುವ ಟರ್ಬೋ ವೆಂಟಿಲೇಟರ್ಗಳ ಫ್ಯಾನ್ಗಳು ಮಧ್ಯಮ ವೇಗದಲ್ಲಿ ಚಲಿಸುತ್ತವೆ. ಕಾರ್ಖಾನೆಗಳು ಅಥವಾ ಆವರಣದೊಳಗೆ ಮಷಿನ್ಗಳು ಹೆಚ್ಚು ಕೆಲಸ ಮಾಡೋದ್ರಿಂದ ಶಾಖ ಉತ್ಪತ್ತಿಯಾಗುತ್ತೆ. ಇದರಿಂದ ಕೆಲಸಗಾರರಿಗೆ ಬಿಸಿ ಅಂತ ಅನ್ಸುತ್ತೆ. ಇದು ಅವರ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಆದ್ರಿಂದ ಈ ಬಿಸಿ ಶಾಖವನ್ನ ಹೊರ ಹಾಕೋದಿಕ್ಕೆ ವಿಂಡೋ ಟರ್ಬೋ ವೆಂಟಿಲೇಟರ್ ಬಳಸಲಾಗುತ್ತೆ. ಇದು ಬಿಸಿ ಗಾಳಿಯನ್ನ ಹೊರ ಹಾಕಿದಾಗ ಕಿಟಕಿ ಮತ್ತು ಬಾಗಿಲುಗಳಿಂದ ಬರುವ ತಾಜಾ ಮತ್ತು ನೈಸರ್ಗಿಕ ಗಾಳಿಯು ಕಾರ್ಖಾನೆಗಳಲ್ಲಿ ದೀರ್ಘಕಾಲ ಉಳಿಯುತ್ತೆ. ಇದು ಉದ್ಯೋಗಗಳಿಗೆ ಸಾಕಷ್ಟು ಪರಿಹಾರವನ್ನ ನೀಡುತ್ತೆ. ಟರ್ಬೋ ವೆಂಟಿಲೇಟರ್ ಬಿಸಿ ಗಾಳಿಯನ್ನ ಹೊರಹಾಕೋದು ಮಾತ್ರವಲ್ಲದೆ ಕಾರ್ಖಾನೆಗಳಿಂದ ಕೆಟ್ಟ ವಾಸನೆಯನ್ನು ಸಹ ಹೊರಹಾಕುತ್ತೆ. ಅಷ್ಟೇ ಅಲ್ಲ, ಹವಾಮಾನ ಬದಲಾದಾಗ ಒಳಗಿನ ತೇವಾಂಶವನ್ನು ಹೊರಹಾಕುತ್ತೆ. ಇದೇ ರೀತಿಯ ಉಪಯುಕ್ತ ಮಾಹಿತಿಗಳಿಗಾಗಿ ಎಸ್ಎನ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.